ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕೆಂದರೆ ಇದು ಕಣ್ಣೊರೆಸುವ ತಂತ್ರ ಅಂತ ಅವರ ಆರೋಪ. ಸೊ ಬಿಡದಿ ಟೌನ್ಶಿಪ್ ಯೋಜನೆ 2 ತಿಂಗಳು ತಾತ್ಕಾಲಿಕ ಸ್ಥಗಿತ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅಂದರೆ ರೈತರ ಹೇಳಿಕೆ ಆಲಿಸೋದಕ್ಕೆ ಸಮಿತಿ ರಚನೆ ಮಾಡ್ತೀವಿ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದು ಕಣ್ಣೊರೆಸುವ ತಂತ್ರ. ಹಿಂಬಾಗಿಲಿನಿಂದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ಒಂದು ಕಡೆ ರೈತರ ಮೇಲೆ ಮೊಸಳೆ ಕಣ್ಣೀರು ಸುರಿಸ್ತಾರೆ, ಇನ್ನೊಂದು ಕಡೆ ಅವರ ಬದುಕಿಗೆ ಕೊಳ್ಳಿ ಇಡೋಕ್ಕೆ ನಾಟಕ ಆಡ್ತಾ ಇದ್ದಾರೆ. ಈ ವಂಚನೆಯ ನಾಟಕ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಈ ದ್ರೋಹದ ವಿರುದ್ಧ ಉಗ್ರ ಹೋರಾಟ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ಪ್ರಮುಖವಾಗಿ. ಇದನ್ನು ನಾನು ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಸೊ ಬಿಡದಿ ಟೌನ್ಶಿಪ್ ಯೋಜನೆ 2 ತಿಂಗಳು ತಾತ್ಕಾಲಿಕ ಸ್ಥಗಿತ ಅಂತ ಮುಂದ್ಗಡೆ ಹೇಳೋದು, ಹಿಂಬಾಗಿಲಿನಿಂದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸೋದು. ಹೆಂಗೆ ಇದು ಇಬ್ಬಗೆಯ ನೀತಿ? ದ್ವಂದ್ವ ನಿರ್ಧಾರ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರು ಇದನ್ನೇ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಭಾಗದ ರೈತರು ನಾವು ನಂಬಲ್ಲ ಬಿಡಿ, ಹಿಂದೆಲ್ಲ ನಾವು ಭೂಮಿ ಸರ್ವೇನೇ ಮಾಡಲ್ಲ ಅಂದಿದ್ರು, ಸರ್ವೆ ಅಧಿಕಾರಿಗಳು ಕಳಿಸಿದ್ರು, ಹಾಗಾಗಿ ನಾವು ಇದನ್ನು ನಂಬಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಸಹಜವಾಗೇ ಪ್ರಶ್ನೆ ಮಾಡ್ತಾರೆ. ಯಾರ್ಯಾರು ರೈತರ ಪರವಾಗಿ ಮಾತಾಡಿದ್ರೋ ಅವರೆಲ್ಲ ಸಹಜವಾಗಿ ಪ್ರಶ್ನೆ ಮಾಡ್ತಾರೆ. BJP ಅವರು, JDS ಅವರು ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಇದಕ್ಕೊಂದು ಸ್ಪಷ್ಟೀಕರಣವನ್ನು ಮುಖ್ಯಮಂತ್ರಿಗಳು ಕೊಡಬೇಕಾಗಿತ್ತು. ಯಾಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ? ನೀವೇ ಪ್ರಕಟ ಮಾಡಿದ್ದೀರಾ 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಅಂತ, ನೀವೇ ಹೇಳಿದ್ದೀರಾ ಸಮಿತಿ ರಚನೆ ಅಂತ. ಹೆಂಗಿದು ಅಂತ ಗೊತ್ತಿಲ್ಲ.